phase equilibria. Introduction. Phase equilibria is the study of the equilibrium which exists between or within different states of the matter, namely solid, liquid and gas, to study the effect of independent variable like pressure, temperature, concentration on a heterogeneous system. Heterogeneous system means hetero means different. In a phase equilibrium, more than one phase exists in a system. That system is known as the heterogeneous system. One phase or single phase present in a system is called homogeneous system. More than one phase exists in a system is called as the heterogeneous system. Here solid, liquid and gaseous state are called as the phases, different phases. Mathematical equation of Gibbs phase rule for a heterogeneous system in equilibrium is F is equal C minus P plus 2, where F is the number of degree of freedom, C is the number of component present in the system. C is the number of component present in a system. ಸಿಸ್ಟಮಲ್ಲಿ ಪ್ರೆಸೆಂಟ್ ಇರುವಂತಹ ಕಾಂಪೊನೆಂಟ್ನ ನಾವು ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಪಿ ಈಸ್ ದಿ ನಂಬರ್ ಆಫ್ ಫೇಸಸ್ ಎಕ್ಸಿಸ್ಟ್ ಇನ್ ಎ ಹೆಟಿರೋಜೀನಿಯಸ್ ಸಿಸ್ಟಮ್. ಹೆಟಿರೋಜೀನಿಯಸ್ ಸಿಸ್ಟಮಲ್ಲಿರುವಂತಹ ಫೇಸಸ್ನ ನಾವು ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 2 ಈಸ್ ದಿ ಕಾನ್ಸ್ಟಂಟ್, ದಟ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಪ್ರೆಷರ್ ಆಗಿರ್ಬೋದು ಆರ್ ಟೆಂಪ್ರೇಚರ್. ದಿಸ್ ಈಸ್ ದಿ ಗಿವ್ಸ್ ಫೇಸ್ ರೂಲ್. From this rule, we find out the number of degree of freedom in a system. Phase. A phase. ನಾವು ಆಲ್ರೆಡಿ ಫೇಸ್ ಅಂತ ಯೂಸ್ ಮಾಡಿದ್ವಿ. ಹಾಗಿದ್ರೆ what is the phase or define the phase? A physical distinct, mechanical separable, homogeneous part of a heterogeneous system. That means a physical distinct, important. ನಾವು ಫೇಸ್ ಅಂತ ಹೇಳಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥದ್ದು 3 ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಒನ್ ಈಸ್ ಫಿಸಿಕಲ್ ಡಿಸ್ಟಿಂಕ್ಟ್, ಒನ್ ಈಸ್ ಫಿಸಿಕಲ್ ಡಿಸ್ಟಿಂಕ್ಟ್, ಮೆಕ್ಯಾನಿಕಲ್ ಸಪರೇಬಲ್, ಹೋಮೋಜೀನಿಯಸ್ ಪಾರ್ಟ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಫೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಐಸ್ ಆ್ಯಂಡ್ ವಾಟರ್. ನಾವು ವಿ ಟೇಕಿಂಗ್ ಒನ್ ಬೀಕರ್. ಇನ್ ಎ ಬೀಕರ್ ವಿ ಆ್ಯಡಿಂಗ್ ವಾಟರ್. ಟು ದಟ್ ವಾಟರ್ ಐಸ್ ಕ್ಯೂಬ್. Ice cubes are poured. These ice cubes are in solid state. Water filled in beaker. This water in liquid phase. In a system, more than one phase exists. That system is known as the heterogeneous system. So this beaker is a heterogeneous system. So in the ice cube, it is in solid state. It has homogeneous part, means it is a single phase. It has own its boundary. So it is a homogeneous part of a heterogeneous system. ಈ ಹೆಟಿರೋಜಿನಿಯಸ್ ಸಿಸ್ಟಮ್ನ ಇದು ಒಂದು ಹೋಮೋಜಿನಿಯಸ್ ಪಾರ್ಟ್ ಆಗಿರುತ್ತೆ. ದಿಸ್ ಐಸ್ ಕ್ಯೂಬ್ ಕ್ಯಾನ್ ಬಿ ಚೇಂಜ್ ಇಂಟು ಲಿಕ್ವಿಡ್ ಸ್ಟೇಟ್ ಓನ್ಲಿ ವೆನ್ ಮೆಕ್ಯಾನಿಕಲ್ ಫೋರ್ಸ್ ಆರ್ ಮೆಕ್ಯಾನಿಕಲ್ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ಸ್. It will convert into liquid state. And also physical distinct.
ಐಸ್ ಕ್ಯೂಬ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅದಕ್ಕೆ ಅದರದೇ ಆದಂತಹ ಫಿಸಿಕಲ್ ಫಾರ್ಮ್ ಇದೆ. ಸೊ ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಇದ್ದರೆ ಅದನ್ನು ನಾವು ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿಫೈನ್ ದಿ ಫೇಸ್ ಅಂತ ಕೇಳಿದರೆ ಏನು ಹೇಳಬೇಕು ಅಂದರೆ ಎ ಫಿಸಿಕಲ್ ಡಿಸ್ಟಿಂಕ್ಟ್ ಮೆಕ್ಯಾನಿಕಲ್ ಸಪರೇಬಲ್ ಹೋಮೋಜೀನಿಯಸ್ ಪಾರ್ಟ್ ಆಫ್ ಎ ಹೆಟಿರೋಜೀನಿಯಸ್ ಸಿಸ್ಟಮ್ ಅಂತ ಹೇಳಬೇಕು. ಫೇಸ್ ಎ ಸಿಸ್ಟಮ್ ಮೇ ಕಂಟೈನ್ ಒನ್ ಫೇಸ್ ಆರ್ ಮೆನಿ ಫೇಸ್. ಸಿಸ್ಟಮಲ್ಲಿ ಒನ್ ಫೇಸ್ ಇರ್ಬೋದು ಆರ್ ಮೋರ್ ದ್ಯಾನ್ ಒನ್ ಫೇಸ್ ಇರ್ಬೋದು. ಒನ್ ಫೇಸ್ ಇದ್ದರೆ ನಾವು ಅದನ್ನು ಹೋಮೋಜೀನಿಯಸ್ ಅಂತ ಹೇಳ್ತೀವಿ. ಮೆನಿ ಫೇಸಸ್ ಇದ್ದರೆ ಅದನ್ನು ನಾವು ಹೆಟಿರೋಜೀನಿಯಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಫೇಸ್ ಅಂತ ಕೇಳಿದರೆ ಐಸ್ ಆ್ಯಂಡ್ ವಾಟರ್ ತಗೊಳ್ಬೋದು. ಅನದರ್ ಎಕ್ಸಾಂಪಲ್ ಈಸ್ ಐಸ್, ವಾಟರ್ ಆ್ಯಂಡ್ ವಾಟರ್ ವೇಪರ್. ಪ್ರೀವಿಯಸ್ಸಲ್ಲಿ ನಾವು ಐಸ್ ಆ್ಯಂಡ್ ವಾಟರ್ನ ತಗೊಂಡು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈಗ ಐಸ್, ವಾಟರ್ ಆ್ಯಂಡ್ ವಾಟರ್ ವೇಪರ್ ಹೇಳ್ತಾ ಇದ್ದೀವಿ ಅಂದರೆ ಐಸ್ ಇನ್ ದಿ ಸಾಲಿಡ್ ಫೇಸ್, ವಾಟರ್ ಇನ್ ದಿ ಲಿಕ್ವಿಡ್ ಫೇಸ್, ವಾಟರ್ ವೇಪರ್ ಇನ್ ದಿ ಗೇಷಿಯಸ್ ಫೇಸ್. ಏನಾಗಿರುತ್ತದು? ಗೇಷಿಯಸ್ ಆಗಿರುತ್ತೆ. 3 ಫೇಸಸ್ ಎಕ್ಸಿಸ್ಟ್ ಆಯಿತು. ಯಾವ್ಯಾವುದು? ಐಸ್ ಇನ್ ಸಾಲಿಡ್, ವಾಟರ್ ಇನ್ ಲಿಕ್ವಿಡ್, ವಾಟರ್ ವೇಪರ್ ಇನ್ ಗೇಷಿಯಸ್ ಸ್ಟೇಟ್. ಸೊ ದೇರ್ ಈಸ್ 3 ಫೇಸಸ್ ಎಕ್ಸಿಸ್ಟ್. ಅನದರ್ ಎಕ್ಸಾಂಪಲ್ ಈಸ್ 2 ಇಮ್ಮಿಸಿಬಲ್ ಲಿಕ್ವಿಡ್. 2 ಇಮ್ಮಿಸಿಬಲ್ ಲಿಕ್ವಿಡ್ ತಗೊಳ್ಳಿದ್ದೀವಿ. ಇಮ್ಮಿಸಿಬಲ್ ಅಂದರೆ ನಾವು ಒಂದು ಬೀಕರ್ ಆಗಿರ್ಬೋದು ಆ ಟೆಸ್ಟ್ ಟ್ಯೂಬ್ ಅಲ್ಲಿ 2 ಲಿಕ್ವಿಡ್ ತಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಆಫ್ ಇಮ್ಮಿಸಿಬಲ್ ಲಿಕ್ವಿಡ್ ಈಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆ್ಯಂಡ್ ವಾಟರ್. ವಾಟರ್ಗೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕಿದ್ದೀವಿ ಅಂದರೆ ಟೆಸ್ಟ್ ಟ್ಯೂಬಲ್ಲಿ ಹಾಕಿದಾಗ ಏನಾಗುತ್ತೆ, ನಮಗೆ 2 ಲೇಯರ್ ಸಪರೇಟ್ ಆಗಿರೋದು ನಮಗೆ ಅಪಿಯರ್ ಆಗುತ್ತೆ. ಅದು ನಮಗೇನಾಗಿರುತ್ತೆ? 2 ಇಮ್ಮಿಸಿಬಲ್ ಲಿಕ್ವಿಡ್ ಅಂತ ಗೊತ್ತಾಗುತ್ತೆ. ಸೊ ದೇರ್ ಈಸ್ ಎ 2 ಫೇಸಸ್ ಎಕ್ಸಿಸ್ಟ್. ಬೋತ್ ಫೇಸಸ್ ಆರ್ ಇನ್ ಲಿಕ್ವಿಡ್ ಫಾರ್ಮ್. ದಿಸ್ ಈಸ್ ನೋನ್ ಆಸ್ ದಿ ಫೇಸ್. Component. The minimum number of chemical constituent required to represent the composition of each phase present in the system either directly or in the form of the equation. ಕಾಂಪೊನೆಂಟ್ ಅಂದರೆ ಏನು ಅಂದರೆ ಫೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 ಡಿಫ್ರೆಂಟ್ ಫೇಸಸ್. ವಾಟರ್ ಸಿಸ್ಟಮ್ ತಗೊಂಡಿದ್ದೀವಿ, 3 ಡಿಫ್ರೆಂಟ್ ಫೇಸಸ್ ಎಕ್ಸಿಸ್ಟ್ ಆಗಿದೆ. ಈಚ್ ಫೇಸ್ ಆಫ್ ದಿ ಕಾಂಪೋಸಿಷನ್, ಇಷ್ಟು ಫೇಸನ್ನು ನಾವು ಕಾಂಪೋಸಿಷನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಮಗೆ ಮಿನಿಮಮ್ ನಂಬರ್ ಆಫ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಬೇಕು. ಇದು ಐಸ್, ವಾಟರ್, ವೇಪರ್ ಅಂತ ಇದೆ. ಇದೆಲ್ಲದು ಯಾವುದರಿಂದ ಆಗಿದೆ? ವಾಟರ್ ಕಾನ್ಸ್ಟಿಟ್ಯೂಯೆಂಟಿಂದ ಆಗಿದೆ. ಸೊ ಏನಂತ ಹೇಳ್ಬೋದು ಅಂದರೆ ಮಿನಿಮಮ್ ನಂಬರ್ ರಿಕ್ವೈರ್ಡ್ ಟು represent the composition of each phase present in a system. ಸಿಸ್ಟಮಲ್ಲಿರುವಂತಹ ಎಲ್ಲ ಫೇಸ್ನ ಕಾಂಪೋಸಿಷನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಬೇಕಾಗುವಂತಹ ಕೆಮಿಕಲ್ ಕಾಂಪೌಂಡ್ನ, ಮಿನಿಮಮ್ ಕೆಮಿಕಲ್ ಕಾಂಪೌಂಡ್ನ ನಾವು ಕಾಂಪೊನೆಂಟ್ ಅಂತ ಹೇಳ್ತೀವಿ. ಅದು ಡೈರೆಕ್ಟ್ ಆಗಿರ್ಬೋದು ಅಥವಾ ಇನ್ ದಿ ಇಕ್ವೇಷನ್ ಫಾರ್ಮಲ್ಲಿ ಇರ್ಬೋದು. ದಿಸ್ ವಾಟರ್ ಸಿಸ್ಟಮ್ 3 ಫೇಸಸ್ ಇದೆ. ಈ ವಾಟರ್ ಸಿಸ್ಟಮ್ನ ನಾವು 1 ಕಾಂಪೊನೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ದ ಸಿಸ್ಟಮ್ ಕನ್ಸಿಸ್ಟ್ ಆಫ್ 1 ಕಾಂಪೊನೆಂಟ್ ಓನ್ಲಿ. ದಟ್ ಈಸ್ ಇಟ್ ಈಸ್ ಎ 1 ಕಾಂಪೊನೆಂಟ್ ಸಿಸ್ಟಮ್ ಬಿಕಾಸ್ 3 ಫೇಸಸ್ ಆರ್ ಡಿಫ್ರೆಂಟ್ ಫಿಸಿಕಲ್ ಫಾರ್ಮ್ ಬಟ್ ಸೇಮ್ ಕೆಮಿಕಲ್ ಕಾಂಪೋಸಿಷನ್ ಏನಾಗಿದೆ, 3 ಫೇಸಸ್ಸು ಡಿಫ್ರೆಂಟ್ ಫಾರ್ಮಲ್ಲಿದೆ. ಆದರೆ 3 ಫೇಸಸ್ ಎಕ್ಸಿಸ್ಟ್ ಆಗಿರೋದು ಯಾವುದರಿಂದ ಅಂದರೆ ಸೇಮ್ ಕೆಮಿಕಲ್ ಕಾಂಪೋಸಿಷನ್ ಇದೆ. ಸೊ ಇದನ್ನು ನಾವು 1 ಕಾಂಪೊನೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಫ್ರೀಡಮ್. ದ ಮಿನಿಮಮ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಫ್ ಕಾಂಪೊನೆಂಟ್ ರಿಕ್ವೈರ್ಡ್ ಟು ಡಿಫೈನ್ ದಿ ಸಿಸ್ಟಮ್ ಕಂಪ್ಲೀಟ್ಲಿ. ಅಂದರೆ ಎಕ್ಸಾಂಪಲ್ ನಾವು ವಾಟರ್ ವೇಪರ್ ತಗೊಳ್ಳೋಣ.